ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSAM.377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಜೇನುಗೂಡಿನಂಥ ಮೈಸೂರು ಪಾಕ್ನ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದೆರಡು ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತ ಯಾರು ಬೇಕಾದರೂ ಈ ಥರ ಮೈಸೂರು ಪಾಕ್ನ ಈಸಿಯಾಗಿ ಮಾಡಬಹುದು. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಜೇನುಗೂಡಿನಂಥ ಮೈಸೂರು ಪಾಕ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿನ ತಗೊಳ್ಳೋದು ಇಂಪಾರ್ಟೆಂಟು. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಹುರಿಯೋಣ. ಕಡಿಮೆ ಉರಿಯಲ್ಲಿ ಅದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನೇ ಹಾಕಿ ಮಾಡ್ತಾ ಇರೋದು. ಮೈಸೂರು ಪಾಕ್ ಮಾಡೋಕ್ಕಂತಲೇ ಕಡಲೆ ಹಿಟ್ಟು ಕೂಡ ಸಿಗುತ್ತೆ, ಅದನ್ನು ಉಪಯೋಗಿಸಿ ಸಹ ಮಾಡ್ಕೊಳ್ಬಹುದು. ಕಡಿಮೆ ಉರಿಯಲ್ಲಿ ಒಂದು 30 ಸೆಕೆಂಡ್ಸ್ ಹುರಿದ್ರೆ ಸಾಕು. ಒಳ್ಳೆ ಹಿಟ್ಟಲ್ಲಿ ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ, ಪರಿಮಳ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಮೈಸೂರು ಪಾಕ್ ಮಾಡುವಾಗ ಎಲ್ಲಿ ಗಂಟುಗಳಾಗೋದಿಲ್ಲ, ಚೆನ್ನಾಗಿ ಎಲ್ಲ ಬೆರೆಯುತ್ತೆ ಸಕ್ಕರೆ ಪಾಕದ ಜೊತೆಗೆ. ಹಿಟ್ಟನ್ನು ಜರಡಿ ಮಾಡಿ ಬೇಕಾದರೂ ತಗೊಳ್ಳಿ, ಅಥವಾ ಏನು ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಎಲ್ಲ 1/4 ಕಪ್ ಆಗೋಷ್ಟು ಎಣ್ಣೆನ ಉಪಯೋಗಿಸ್ಬಿಟ್ಟು ನಾನು ಈ ರೀತಿ ಹಿಟ್ಟಿನ ಜೊತೆ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಂತರ ಒಂದು ಸಾಸ್ ಪ್ಯಾನ್ಗೆ, ಇಡೀ ಇರುವಂಥ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಎಣ್ಣೆ ಹಾಗೂ ಅರ್ಧ ಕಪ್ಪಷ್ಟು ತುಪ್ಪನ ಉಪಯೋಗಿಸ್ತಾ ಇದ್ದೀನಿ. ಇದಿಷ್ಟು ಬೇಕಾಗಲ್ಲ, ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಎಣ್ಣೆ, ಅರ್ಧ ಕಪ್ಪು ತುಪ್ಪ. ಬರೀ ತುಪ್ಪದಲ್ಲಿ ಮಾಡ್ಕೊಳ್ಳೋದು ಅಥವಾ ಬರೀ ಎಣ್ಣೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಳ್ಳೆ ಟೇಸ್ಟು, ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಮೈಸೂರು ಪಾಕಲ್ಲಿ. ನೀವು ಬೇಕಾದರೆ 1.5 ಕಪ್ಪು ತುಪ್ಪನ ಉಪಯೋಗಿಸಿ ಅರ್ಧ ಕಪ್ಪು ಎಣ್ಣೆನೂ ಸಹ ಹಾಕಿ ಮಾಡ್ಕೊಳ್ಬಹುದು. ಈಗ ಅದನ್ನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸೈಡು ಚೆನ್ನಾಗಿ ಎಣ್ಣೆ ಕಾಯಬೇಕು, ಅಷ್ಟರಲ್ಲಿ ಇನ್ನೊಂದು ಸೈಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪು ಹಿಟ್ಟಿಗೆ 1 ಕಪ್ಪು ಸಕ್ಕರೆನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಿಬಿಟ್ಟು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸಕ್ಕರೆ ಪಾಕ ಬೇಗನೆ ಬಂದುಬಿಡುತ್ತೆ. ಸಕ್ಕರೆ ಪಾಕ ರೆಡಿಯಾಗಲಿ. ಅಷ್ಟರಲ್ಲಿ ನನ್ನ ಕಡೆ ಮೈಸೂರು ಪಾಕ್ ಮಾಡೋ ಟ್ರೇ ಅಥವಾ ಮೌಲ್ಡ್ ಇಲ್ಲದ ಕಾರಣ ಡೆಪ್ತ್ ಇರುವಂಥ ಈ ರೀತಿ ಚಿಕ್ಕ ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ಮೈಸೂರು ಪಾಕು ಚೆನ್ನಾಗಿ ಡಬಲ್ ಕಲರಲ್ಲಿ ಜೇನುಗೂಡು ಥರ ಟೆಕ್ಸ್ಚರ್ ಬೇಕು ಅಂತಂದರೆ ಡೆಪ್ತ್ ಆಗಿರುವಂಥ ಪಾತ್ರೆ ಅಥವಾ ಟ್ರೈನೇ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ನ ಉಪಯೋಗಿಸ್ತಿದ್ದೀನಿ. ನೀವು ಬೇಕಾದರೆ ಟ್ರೇ ಇದ್ದರೆ ಅದನ್ನೇ ಉಪಯೋಗಿಸಿ, ಅಥವಾ ಒಂದು ತಟ್ಟೆ, ಸ್ವಲ್ಪ ಡೆಪ್ತ್ ಇರುವಂಥ ತಟ್ಟೆ ಇದ್ದರೆ ಅದರಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ನಮ್ಮ ಸಕ್ಕರೆ ಪಾಕ ಒಂದೆಳೆ ಪಾಕ ಬಂದಿದೆ, ಆಗಲೇ ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ಉರಿನ ಫುಲ್ ಲೋ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಎಣ್ಣೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕದ ಜೊತೆ ಆ ಹಿಟ್ಟು ಚೆನ್ನಾಗಿ ಬೆರಿಬೇಕು. ಆ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದ್ದಾದರೆ ಒಬ್ಬರೇ ಬೇಕಾದರೂ ಮಾಡ್ಕೊಳ್ಬಹುದು. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮೈಸೂರು ಪಾಕ್ ಮಾಡೋದಾದರೆ ಇನ್ನೊಬ್ಬರು ಸಹಾಯ ಬೇಕೇ ಬೇಕು. ಮೈಸೂರು ಪಾಕ್ ಆಗೋವರೆಗೂ ಈ ರೀತಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಪ್ರಮಾಣದ್ದಾದರೆ ಇನ್ನೊಬ್ಬರು ಎಣ್ಣೆ ಹಾಕ್ತಾಯಿದ್ರೆ ಒಬ್ಬರು ಈ ರೀತಿ ತಿರುಗಿಸ್ತಾ ಇದ್ದರೆ ಬೇಗನೆ ಆಗುತ್ತೆ ಮೈಸೂರು ಪಾಕು. ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ ಅಂತ. ಎಲ್ಲರೂ ಮಾಡೋ ತಪ್ಪು ಏನಪ್ಪ ಅಂತಂದರೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ತಾರೆ. ಆ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ, ಸ್ವಲ್ಪ ಹಸಿ ಥರನೇ ಆಗಿಬಿಡುತ್ತೆ, ಬಿಳಿ ಬಿಳಿ ಥರ. ಸ್ವಲ್ಪ ಎಣ್ಣೆ ಕಾದ್ರೂ ನೊರೆ ಬರುತ್ತೆ, ಆದರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಜೇನುಗೂಡಿನಂಥ ಮೈಸೂರು ಪಾಕು ನಮಗೆ ರೆಡಿ ಆಗೋದು. ನೋಡಿ, ಈ ರೀತಿ ಒಂದು ಸಲ ಎಲ್ಲ ಎಣ್ಣೆ ಹಾಕಿ ತಿರುಗಿಸಿ ಅದು ಚೆನ್ನಾಗಿ ಹೀರ್ಕೊಂಡ ನಂತರ ಇನ್ನೊಂದು ಬ್ಯಾಚ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪದರಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ.
ಕಾಣಿಸ್ತಾ ಇರಬಹುದು. ಹಾಗಂತ ಎಣ್ಣೆನ ಫುಲ್ಲು ಹೊಗೆ ಬರೋ ಥರ ಕುದಿಯೋ ಥರ ಕಾಸೋದು ಬೇಡ. ಒಟ್ಟು ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು. ನೋಡಿ, ನೋಡ್ತಾ ಇರ್ಬೋದು, ಹಾಕಿದ ಕೂಡಲೇ ಸೈಡಿಗೆಲ್ಲ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಹಿಟ್ಟು. ಅಷ್ಟು ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ತಿರುಗಿಸಿ ಲಾಸ್ಟಲ್ಲಿ ಆ ಎಣ್ಣೆ ಎಲ್ಲ ಹಿಟ್ಟು ಹೀರ್ಕೋಬಾರ್ದು, ಬಿಟ್ಕೋಬೇಕು. ಅಲ್ಲಿವರೆಗೂ ಇದೇ ಥರನೇ ಸ್ವಲ್ಪನೇ ಎಣ್ಣೆ ಹಾಕ್ತಾ ತಿರುಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪದರಾಗಿ ಹುಬ್ಬಿ ಬರ್ತಾ ಇದೆ ಹಿಟ್ಟು. ಆಗಲೇ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಸ್ಟೆಪ್ ಎಣ್ಣೆ ಹಾಕಿದರೆ ನಮಗೆ ಮೈಸೂರು ಪಾಕು ರೆಡಿ ಆಗುತ್ತೆ. ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಳಿ ಎಲ್ಲಾನ. ನೋಡಿ, ಇನ್ನೂ ಒಂದು ಬ್ಯಾಚ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸೈಡಿಗೆಲ್ಲ ಎಣ್ಣೆ ರಿಲೀಸ್ ಆಗ್ತಾ ಇದೆ. ಇನ್ನೂ ಜಾಸ್ತಿ ನಾವು ಎಷ್ಟು ಎಣ್ಣೆ ಹಾಕಿದ್ರೂ ಹೀರ್ಕೊಳ್ಳಲ್ಲ. ಇನ್ನೂ ಜಾಸ್ತಿ ಎಣ್ಣೆ ಹಾಕಿ ತಿರುಗ್ಸೋಕೆ ಹೋದರೆ ನಮಗೆ ಪೀಸಸ್ ಬರೋದಿಲ್ಲ, ಪುಡಿ ಆಗಿಬಿಡುತ್ತೆ, ಪೌಡ್ರ್ ಆಗಿಬಿಡುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿದ್ದಿಲ್ಲ, ಆ ಎಣ್ಣೆ ಸಮೇತನೇ ಪಾತ್ರೆಗೆ ತೆಕ್ಕೊಂಬಿಡಬೇಕು ಹಿಂದೆಲೆ. ಈ ಟೆಕ್ಸ್ಚರ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಿಂದೆಲೇ ಈ ರೀತಿ ಪಾತ್ರೆಗೆ ತೆಕ್ಕೊಂಬಿಡಬೇಕು. ಆ ಎಣ್ಣೆ ಏನು ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಒಳಗೆ ಬ್ರೌನ್ ಕಲರ್ ಬರುತ್ತೆ, ಮಧ್ಯದಲ್ಲಿ ಜೇನುಗೂಡು ಥರ ಆಗುತ್ತೆ. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಡಬಲ್ ಕಲರಲ್ಲಿ. ನೋಡಿ, ನಾನಿಲ್ಲಿ ಪ್ರೆಸ್ ಮಾಡ್ತಾ ಇಲ್ಲ, ಲೈಟಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಲೆವೆಲ್ ಬರಲಿ ಅನ್ನೋ ಕಾರಣಕ್ಕೆ. ಆ ಟೆಕ್ಸ್ಚರ್ ಮಾತ್ರ ಮಿಸ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಮೈಸೂರು ಪಾಕು ಕರೆಕ್ಟಾಗಿ ಬರುತ್ತೆ. ನೋಡಿ, ಇನ್ನೂ 1/4 ಕಪ್ ಅಷ್ಟು ಎಣ್ಣೆ ಉಳೀತು. ತುಂಬ ಡೀಪಾಗಿ ಕಟ್ ಮಾಡೋದೇನು ಬೇಡ, ಸ್ವಲ್ಪ ಲೈಟಾಗಿ ಮೇಲೇ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಮೈಸೂರು ಪಾಕು ತೆಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡಿ ಫುಲ್ಲು ತಣ್ಣಗಾಗೋವರೆಗೂ ಎತ್ತಿಟ್ಬಿಡಿ. 1 ಅವರ್ ಆದರೂ ಎತ್ತಿಟ್ಬಿಡಿ. ನೋಡಿ, 1 ಅವರ್ ಆದ ನಂತರ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಮೇಲೆ ಒಂದು ತಟ್ಟೆನ ಇಟ್ಬಿಟ್ಟು ಉಲ್ಟಾ ಮಾಡಿ ತೆಗಿತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿರೋದ್ರಿಂದ ಕುಕ್ಕರ್ ಶೇಪು ಹಿಂದ್ಗಡೆ ಕಾಣಿಸ್ತಾ ಇದೆ. ಆದರೆ ಮೈಸೂರು ಪಾಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ, ಹಾಗೆ ಜೇನುಗೂಡು ಥರ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕು. ಫಸ್ಟ್ ಟೈಮ್ ಮಾಡೋರಾದರೆ ಒಂದೇ ಸಲಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ. 1 ಸಲ ಅಥವಾ 2 ಸಲ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಾದರೂ ಏನು ಮಿಸ್ಟೇಕ್ ಆಯಿತು ಅಂತ ಹೇಳಿ. 3ನೇ ಸಲಕ್ಕೆ ಕರೆಕ್ಟಾಗಿ ನೀವೇ ಮಾಡ್ತೀರಾ ಮೈಸೂರು ಪಾಕನ್ನ. ಮೈಸೂರು ಪಾಕ್ ಮಾಡೋದು ಇಷ್ಟು ಸುಲಭನ ಅನಿಸುತ್ತೆ, ಆ ರೀತಿ ಪರ್ಫೆಕ್ಟಾಗಿ ಮಾಡೋದು ಕಲಿತೀರಾ. ಹಾಗಾಗಿ 1-2 ಸಲ ಮಾಡಿ ಪ್ರಯತ್ನ ಪಡಿ, ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ. ನೋಡ್ತಾ ಇರ್ಬೋದು, ಪೀಸಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವತ್ತಿನ ಈ ಸ್ಪೆಷಲ್ ಮೈಸೂರು ಪಾಕ್ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.